ಸಿನಿಮಾ ಎಲ್ಲರೂ ತುಂಬಾ ಜನ ಕೆಟ್ಟ ರೀತಿಗೆ ಅಂತ ಹೇಳ್ತಾರೆ. ನಾವು ತಾಯಿ ಸತ್ವಾಗಿ ಹೇಳ್ತೀನಿ, ಸಿನಿಮಾ ಮಾತ್ರ ಸೆಂಟಿಮೆಂಟ್ ಇರೋ ಸಿನಿಮಾ ಯಾವುದು. ಆಮೇಲೆ ಬಟ್ಟೆ ಬಿಚ್ಕೊಂಡು ರೋಡಲ್ಲಿ ಕುಣಿಯತ್ತೆ ಸಿನಿಮಾ ಇದು. ಒಂದು ಅಣ್ಣ ತಂಗಿ ಅಕ್ಕ ತಮ್ಮನ ಬಾಂಧವ್ಯ ಇರೋ ಸಿನಿಮಾ ಇದು. ರಾಖಿ ಹಬ್ಬ ಬರ್ತಾ ಇದೆ, ಅಣ್ಣ ತಂಗಿ ಬಾಂಧವ್ಯ ಹೆಂಗಿರ್ಬೇಕಂತ ಹೇಳ್ಕೊಟ್ಟವ್ರೆ. ಜೀವ ರಕ್ತ ಸಂಬಂಧಕ್ಕೆ ಜೀವನ ಕೊಡ್ತಾರೆ, ಅದು ರಕ್ತದಲ್ಲೆಲ್ಲ ಬಂದಿರ್ತದೆ. ಆಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ರಾಖಿ ಬಾಯ್ ಸರ್ ಕೆಲವಲ್ಲ, ಇದು ಕನ್ನಡಿಗರ ಕೆಲವಿತ್ತು ಇಂಡಿಯಾ. ನಿಜ ಹೇಳ್ತಿದ್ರಿ, ಕನ್ನಡ ಸಿನಿಮಾ ಯಾವುದು ಕೆಟ್ಟದಾಗಿ ನೋಡ್ತಾ ಇತ್ತು. ಕನ್ನಡದ ಸಿನಿಮಾ ಯಾವ ಬೆಲೆ ಕೊಡ್ತಾರೆ. ಇದು ಎಲ್ಲರಿಗೂ ಅನ್ವಯಿಸ ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಸಿನಿಮಾಗಳು ಗೌರವಿಸ್ತೀನಿ. ಯಾವೊಂದು ಕನ್ನಡ ಸಿನಿಮಾಗೆ ಬೆಲೆ ಕೊಡ್ದು ಮಾತಾಡ್ತದೋ ಅವನಿಗೆ ಕೂತ್ರ ಒಬ್ಬ ಕನ್ನಡಿಗರಿಂದ ತಪ್ಪಾಗಿ ಡೌಸ್ ಮಾಡಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಲಾಸ್ಟಲ್ಲಿ ಅರ್ಥ ಆಗಲ್ಲ. ಬಟ್ ಸಿನಿಮಾ ಅಂತೂ ಎಲ್ಲೂ ಬೋರ್ ಆಗಲ್ಲ. ಬಟ್ ಒಂದು ಎಂಟರ್ಟೈನ್ಮೆಂಟ್ ಅಂದ್ರೆ ಒಂದು ಖುಷಿ ಕೊಡುತ್ತೆ ಸಿನಿಮಾ. ಬಟ್ ತುಂಬಾ ಚೆನ್ನಾಗಿದೆ. ಫ್ಯಾನ್ ಇಂಡಿಯಾ ಮೂವಿ, ಯಾಕೆಂದ್ರೆ ನಾವು ಹೇಳಲೇಬೇಕು ಯಶಣ್ಣನ ಬಗ್ಗೆ. ತುಂಬಾ ದೊಡ್ಡ ಪ್ರಯತ್ನ ತಗೊಂಡಿದ್ದಾರೆ. ಬಟ್ ಆದ್ರೆ ಒಳ್ಳೇದಾಗ್ಲಿ ಇಡೀ ಟಾಕ್ಸಿಕ್ ಟೀಮ್ಗೆ. ಬಟ್ ಚೆನ್ನಾಗಿದೆ ಮೂವಿ. ಆಕ್ಚುಲಿ ಏನಂದ್ರೆ ಫಸ್ಟ್ ಹಾಫ್ ಅಲ್ಲಿ ಬೇರೆ ತರ ಇದೆ, ಸೆಕೆಂಡ್ ಹಾಫ್ ಅಲ್ಲಿ ಅವ್ರ ಆಕ್ಟಿಂಗ್ ಬಂದು ತಿನ್ಕೊಂಡ್ಬಿಟ್ಟಿದ್ದಾರೆ. ಆಕ್ಟಿಂಗ್ ಒಂದು ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಆಕ್ಟಿಂಗ್ ಬಗ್ಗೆ ಮಾತಾಡಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಲಾಸ್ಟ್ ಅಂದ್ರೆ ಟ್ವಿಸ್ಟ್ ಇಟ್ಟಿದ್ದಾರೆ. ಏನಾದ್ರು ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಸೊ ಆ ತರ ಟ್ವಿಸ್ಟ್ ಕೊಟ್ಟಿದ್ದಾರೆ. ಜನಗಳು ಬಂದ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಲಾಸ್ಟ್ ಅಲ್ಲಿ ಟ್ವಿಸ್ಟ್ ಇದೆ. ಅರ್ಥ ಆಗಲ್ಲ, ಟ್ವಿಸ್ಟ್ ಇದೆ. ಮಗನ್ ತಂದೆ ಹೊಡಿತಾನ, ತಂದೆ ಮಗನ್ ಹೊಡಿತಾನೆ, ಮುಟ್ಟರೆ ಉಸಿರಾಕ್ಬಿಡ್ತಾರೆ. ಲಾಸ್ಟ್ ಕ್ಲೈಮ್ಯಾಕ್ಸ್ ನನ್ಗೆ ಯಾಕೋ ನೋಡಿದ್ರೆ ಪಾರ್ಟ್ 2 ಇದೆ ಅನ್ಸುತ್ತೆ. ಕ್ಯೂರಿಯಾಸಿಟಿ ಇಕ್ಕಿದಾರಲ್ಲ. ಇನ್ನೊಬ್ಬ ಮಗ ಇದ್ದಾನೆ, ಇಬ್ರು ಮಕ್ಕಳು, ಇನ್ನೊಬ್ಬ ಇದ್ದಾನೆ. ಒಬ್ಬ ಕಲ್ಪನೆಯಲ್ಲಿ ಇದ್ದಾನೆ, ಇನ್ನೊಬ್ಬ ರಿಯಲ್ ಆಗೋನೆ. ಒಳ್ಳೇದಾಗ್ಲಿ ಸಿನಿಮಾ ತಂಡಕ್ಕೆ.